ಬಾಯ್ಸ್ ಎಲ್ಲ ರೆಡಿ ಆಗ್ತಿದ್ದಾರೆ ಉಮ್ಲಿಂಗ್ಲಾಗೆ. ಹ್ಯಾನ್ಲೆಯಲ್ಲಿ ನೈಟ್ ಸ್ಟೇ ಆಗಿದ್ವಿ. ಸೊ ನೋಡಿ ನಮ್ಮ ರೂಮಲ್ಲಿ ಹೆಂಗಾಗಿದೆ ಅಂತ. ಲಗೇಜ್ ಸೊ ಎಲ್ಲ ಲಗೇಜೆಲ್ಲ ಇಲ್ಲೇ ಇಡೋದು. ಉಮ್ಲಿಂಗ್ಲ ಹೋಗಿ ಆಫ್ ರೋಡಿಂಗ್ ಮಾಡಿಕೊಂಡು ಉಮ್ಲಿಂಗ್ ಹತ್ರ ಹೋಗಿ ವಾಪಸ್ ಮತ್ತೆ ಬಂದು ದೆನ್ ಪ್ಯಾಂಗಾಂಗ್ ಲೇಕ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. This is Lokesh and you are watching Black Wing Rider channel. If you are new to the channel, please subscribe and hit a bell icon. And as previous video, we stayed in Hanle. There we put all the luggages. So Hanle stay ಮಾಡಿ ಅಲ್ಲಿಂದ ಉಮ್ಲಿಂಗ್ಲಾಗ ಹೊರಟಿವೆ. ರೊತಿಲಾ ಪಾಸ್. ಇಲ್ಲಿ ಏನಪ್ಪ ಗಿಮಿಕ್ಕು ಅಂದರೆ ಚೆಕ್ ಪೋಸ್ಟ್ ಇರುತ್ತೆ. ಈ ಚೆಕ್ ಪೋಸ್ಟಲ್ಲಿ ಅವ್ರಿಗೆ ಮೂಡಿದರೆ ಮಾತ್ರ ಬಿಡ್ತಾರಂತೆ, ಇಲ್ಲಾಂದರೆ ಇಲ್ಲ. ಒಂದು ಹ್ಯಾನ್ಲೆ ಪರ್ಮಿಟ್ ಇದೆಯಲ್ಲ, ಅದು ನಡೆಯುತ್ತೆ. ಸೊ ನಾವು ಹ್ಯಾನ್ಲೆಯಿಂದ ಸುಮಾರು 80 ಕಿಲೋಮೀಟರ್ಸ್ ಏನೋ ಇದೆ, ಯಾವುದೋ ಉಮ್ಲಿಂಗ್ಲ ಡೈರೆಕ್ಟು. ನಾವು ಎಲ್ಲಿ ಲೆಫ್ಟ್ ಹೋಗ್ಬೇಕಂದ್ರೆ ಚಿಶ್ಮೂಲೆ ಅಂತೆ ಒಂದು ಬ್ರಿಡ್ಜ್ ಬರುತ್ತೆ, ಚಿಶ್ಮೂಲೆ ಬ್ರಿಡ್ಜ್ ಆರ್ ದ ಗೇಟ್ ವೇ ಟು ಉಮ್ಲಿಂಗ್ಲಾ ಅಂತ ಒಂದು ಬ್ರಿಡ್ಜ್ ಬರುತ್ತೆ. ಅಲ್ಲೇವರೆಗೂ ಈ ಥರ ರೋಡ್ ಸಿಗ್ಬೋದು ಅಂತ ಅನಿಸ್ತಿದೆ. ಸೊ ಅಲ್ಲಿಂದ ಆಫ್ ರೋಡು, ಅಂದರೆ ರೋಡ್ ಏನಿರಲ್ಲ, ಅದಕ್ಕೆ ಮ್ಯಾಪೂ ಸಿಗ್ತಾಯಿಲ್ಲ. ಸೊ ತುಂಬ ಟಫ್ ಇರ್ಬೋದು. ಬೆಳಿಗ್ಗೆ ನಾಷ್ಟ ಸ್ನಾನ ಮಾಡಿಕೊಂಡು ಸುಮಾರು ಒಂದು 8 ಗಂಟೆ ಹಂಗೆ ಬಿಟ್ವಿ. ನಮ್ಗೆ ಅಡ್ವಾಂಟೇಜ್ ಏನಂದರೆ ಲಗೇಜೆಲ್ಲ ಹ್ಯಾಂಡಲ್ಲಿ ಬಿಟ್ಟಿದ್ದೀವಲ್ಲ, ಸೊ ಅದು ಅಡ್ವಾಂಟೇಜು. ವೆಯ್ಟ್ ಜಾಸ್ತಿ ಇರಲ್ಲ, ಆಫ್ ರೋಡಿಂಗ್ ಕೂಡ ಮಾಡ್ಬೋದು. ಅದು ಮತ್ತೆ ವಾಪಸ್ 43 ಇದೆ ನೋಡಿ. ಇನ್ನು 40 ಜಸ್ಟ್ 43, ಅಲ್ಲಿಂದ ನೆಕ್ಸ್ಟ್ 43 ಮತ್ತೆ ಬೇರೆ ಇರುತ್ತೆ, ಬೇರೆ ಡಿಸ್ಟೆನ್ಸ್, ಬೇರೆ ರೋಡು. ಥ್ಯಾಂಕ್ ಯು. ಹ್ಯಾನ್ಲೆ ಅಂದರೆ ನಿಮಗೆ ಅರ್ಥ ಗೊತ್ತಾ? ಹ್ಯಾನ್ಲೆ ಅಂದರೆ ಬ್ಯೂಟಿಫುಲ್ ಅಂತ ಅರ್ಥ. ಆ ಹೆಸರು ತಕ್ಕಂಗೆ ಹೊರಗಡೆ ಸೀನ್ರೀಸ್ ಎಲ್ಲ ಸಖತ್ತಿದೆ. ಆ ಬೆಟ್ಟ, ಆ ಗುಡ್ಡ. ನಮಗೆ ಇನ್ನೊಂದು ಸ್ಯಾಡ್ ಥಿಂಗ್ ಏನಂದರೆ, ರಾತ್ರಿ ಗ್ಯಾಲಕ್ಸಿ ನೋಡೋಕ್ಕಾಗಿಲ್ಲ. ಫುಲ್ಲು ಮೋಡ ಎಲ್ಲ ಮುಚ್ಕೊಂಬಿಟ್ಟಿತ್ತು. 2 ಗಂಟೆಗೆ ಒಂದು ಸರಿ ಎದ್ದು ನೋಡಿದ್ವಿ. ಫಸ್ಟು 10 ಗಂಟೆಗೆ ನೋಡಿದ್ವಿ, ಮೋಡ ಇತ್ತು. 2 ಗಂಟೆಗೆ ಎದ್ದು ನೋಡಿದ್ವಿ, ಅಲ್ಲೂ ಅವಾಗೂ ಮೋಡ ಇತ್ತು. ನೋಡಿ ಹೆಂಗಿದೆ. ಸೊ ಮಿಸ್ ಮಾಡ್ಕೊಂಡ್ವಿ ಅಷ್ಟೇ. ಹ್ಯಾನ್ಲೆಯಲ್ಲಿ ಅಲ್ಲಿ ಲೆಫ್ಟ್ ಸೈಡಲ್ಲಿ ಟೆಲಿಸ್ಕೋಪ್ ಎಲ್ಲ ಸಿಗುತ್ತಂತೆ. ಅದೇ ಮೋಡ ಏನಿಲ್ಲ ಅಂತಂದರೆ ಆರಾಮಾಗಿ ನೋಡ್ಬೋದಾಯಿತು. ಪರ್ ಹೆಡ್ 200 ರುಪೀಸು. ಮೋಡ ಇಲ್ಲ ಅಂದರೆ ಹೋಗಿ ಚೆನ್ನಾಗಿ ನೋಡ್ಬೋದಾಗಿತ್ತು. ಏನೋ ದೇವರು ನಮಗೆ ಬರೆದಿಟ್ಟಿಲ್ಲ ಗ್ಯಾಲಕ್ಸಿ ನೋಡೋಕ್ಕೆ. ಏನಂತ ಅದಕ್ಕೆ, ಮಿಲ್ಕಿ ವೇ. ಸೊ ಈಗ ಡೈರೆಕ್ಟ್ ಉಮ್ಲಿಂಗ್ಲಾ, ದಿ ಹೈಯೆಸ್ಟ್ ಮೋಟರಬಲ್ ಪಾಸ್. ಗಾಡಿನೂ ಮುಂದೆ ಹೋಗ್ತಾ ಇಲ್ಲ. ಫುಲ್ ಥ್ರಾಟಲ್ ಕೊಟ್ಟಿದ್ದೀನಿ. ಸೆಕೆಂಡ್ ಕಾರೆಲ್ಲ ಫುಲ್ ಥ್ರಾಟಲ್ ಕೊಟ್ರು ಮುಂದೆನೇ ಹೋಗ್ತಾಯಿಲ್ಲ. ಸ್ವಲ್ಪ ಅಪ್ವರ್ಡ್ ಇದೆಲ್ಲ, ಆಮೇಲೆ ಡಬಲ್ಸ್ ಇದ್ದೀವಿ. ಸೊ ಹಾಗಾಗಿ ಸ್ವಲ್ಪ ತೊಂದರೆ ಆಗ್ತಿದೆ. ಥರ್ಡ್ ಗೇರ್ ಹಾಕ್ಬಿಟ್ರೆ ಮುಗೀತು ಕತೆ, ಮುಂದೆನೇ ಹೋಗಲ್ಲ. ಸೆಕೆಂಡ್ ಗೇರೆಲ್ಲ ಹಚ್ಬೇಕು.
ಶಾರ್ಟ್ಕಟ್ಟು. ಹತ್ತಕ್ಕೆ ಹಾಕ್ಸ್ತಾ ಇಲ್ಲ. ಸೊ ನನ್ನ ಕಡೆ ಒಪಿಲಿಯನ್ ಇದಲ್ಲ, ಅವ್ರನ್ನ 450 ಹಾಕ್ಬಿಟ್ಟಿವಿ. ನಿಜವಾಗ್ಲೂ ಹತ್ತಕ್ಕಾಗ್ತಾಯಿಲ್ಲ, ತುಂಬ ಅಪ್ಹಿಲ್ ಇದೆ. ಚಳಿ ಆಗ್ತದೆ. ಸೊ 150 ರೂಪಾಯಿ ಗ್ಲೌಸ್ ಸ್ವಲ್ಪ ಯೂಸ್ ಆಗ್ತದೆ ನನಗೆ, ಇಲ್ಲಾಂದರೆ ತುಂಬ ಕಷ್ಟ ಬೀಳಬೇಕಾಗ್ತಾಯಿತ್ತು. ನೋಡಿ ಎಷ್ಟು ಬ್ಯೂಟಿಫುಲ್ ಇದಲ್ಲ. ದಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ದ land of dreams, the land of mountains, the land of beauty. ಸೆಕೆಂಡ್ ಗೇರಲ್ಲಂತೂ ಹತ್ತನೇ ಇಲ್ಲ, ಪಂಚರ್ ಅಂತೂ ಆಗಿಲ್ಲ, ಫುಲ್ ಥ್ರಾಟಲು. ಅಮ್ಮ ನಾವೀಗ ಸುಹಾಸ್ ಅವ್ರ ಬೈಕ್ ಓಡಿಸ್ತಾ ಇದ್ದೀವಿ, ವಿಚ್ ಈಸ್ ಹಿಮಾಲಯನ್ 450. ನನ್ನ ಬೈಕು ಅವ್ರು ಓಡಿಸ್ತವ್ರೆ. ಒಳ್ಳೆ ಪವರ್ ಇದೆ ಗುರು. ಕೆಳಗವರೆಗೂ ಈ ಥರ ರೋಡು. ವಿಡಿಯೋ ಅಂತ ಇಲ್ಲಿಂದ ಇನ್ನು ಉಮ್ಲಿಂಗ್ಲ 37 ಇದೆ, ಆಮೇಲೆ ಚಿಶ್ಮುಳೆ 17. ಬ್ರಿಡ್ಜ್ ಬರೋವರೆಗೂ ವೆಯ್ಟ್ ಮಾಡ್ಬೇಕು. ಇವಾಗ ನಾವು ಆ ಬ್ರಿಡ್ಜ್ ಬಂದ್ರೆ ನಮಗೆ ಒಳ್ಳೆ ರೆಫರೆನ್ಸು ಮುಂದೆ ಹೋಗೋಕ್ಕೆ, ಇಲ್ಲಾಂದ್ರೆ ಸ್ವಲ್ಪ ಗೊತ್ತಾಗಲ್ಲ ದಾರಿ ಹೆಂಗೆ ಅಂತ. ಹಾಕಿದ್ರು, ಬೋರ್ಡ್ ಹಾಕಿದ್ದಾರೆ.
ಹಾಂ. ಉಮ್ಲಿಂಗ್ಲಾ ಫತಿಲೆ ಬ್ರೋ ಅಂದರೆ ಬಾರ್ಡರ್ ರೋಡ್ಸ್ ಆರ್ಗನೈಜೇಷನ್ ಫುಲ್ ಫಾರ್ಮ್. ಚಿಶುಂಬ್ಳೆ ಚಿಶುಂಬ್ಳೆ ಕರೆಕ್ಟ್ 11 ಕಿಲೋಮೀಟರ್ಸ್. ಕತ್ತೆ ನೋಡಿ ಇಲ್ಲಿರೋದು, ಕುದುರೆ ಅನ್ಕೋಬೇಡಿ ಅದನ್ನು, ಮತ್ತೆ ನೋಡಿ ಕತ್ತೆ ಅದಲ್ಲ. ಬ್ಯೂಟಿಫುಲ್ ಪಾಸಸ್, ಬ್ಯೂಟಿಫುಲ್ ವ್ಯೂಸ್, ಇಟ್ಸ್ ವರ್ತ್ ಕಮ್ಮಿಂಗ್. ನಿಜ ಹೇಳ್ತಿದ್ದೇನೆ, ಜೀವನದಲ್ಲಿ ಒಂದ್ಸಲ ಆದರೂ ಈ ಥರ ಪ್ಲೇಸಸ್ ಬರಬೇಕು. ಸೊ ಇಲ್ಲಿಂದ 30 ಕಿಲೋಮೀಟರ್ಸ್ ಏನೋ ಉಮ್ಲಿಂಗ್ಲಾ. ಇದು ಮ್ಯಾಪಲ್ಲಿ ತೋರಿಸಲ್ಲ. ವೆಲ್ಕಮ್ ಟು ದ ವರ್ಲ್ಡ್ಸ್ ಹೈಯೆಸ್ಟ್ ಮೋಟರಬಲ್ ರೋಡ್. World's highest motorable road. Wow. Woo. ಸ್ನೋ ಸ್ಟೆಪ್ ಬೈ ಸ್ನೋ ಇದೆ ನೋಡಿ. ಗಿಚ್ಚ ಏನು ಹೇಳೆ, ಸೂಪರ್. ಆ ಕಡೆ ಎಲ್ಲ ಇನ್ನೂ ಹಿಮಾಲಯಸ್ ಇದ್ದಾವೆ. ಚೈನಾ ಬಾರ್ಡ್ರ್ ಆಲ್ಮೋಸ್ಟ್ ನಾವು ತೆಗ್ದ್ರಾ ಓಲಾ. ಚಳಿ ಆಗ್ತಾ ಇದೆ, ಫುಲ್ ಚಳಿ ಆಗ್ತಾ ಇದೆ. ಕೈ ನನ್ನ ಫೀಲ್ ಆಗ್ತಾನೇ ಇಲ್ಲ. ಓ ಮೈ ಗಾಡ್, ಓ ಮೈ ಗಾಡ್. ಜಿಲ ಏನು ಮಾಡೋದು? ಹೋಗಬೇಕು ಟು ರೀಚ್ ಉಮ್ಲಿಂಗ್ಲಾ. ಅಣ್ಣವರೆಲ್ಲ ಬರ್ತಾ ಇದ್ದಾರೆ.
ಸಖತ್ ಚಳಿ 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 ಚಳಿ. ಎಸ್, ಫೈನಲಿ ವಿ ಮೇಡ್ ವರ್ಲ್ಡ್ಸ್ ಹೈಯೆಸ್ಟ್ ಆಕ್ಸಿಜನ್ ಕೆಫೆ. ಏನಂತೀರ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ. भारत माता की जय, भारत माता की जय, भारत माता की जय. Bro, how was the ride? Superb. Yes. मेरी गाड़ी में लगी अभी तक. अयो, अपनी गाड़ी तो देखी ही नहीं है. अरे यार, कैसे है क्रॉसिंग में? क्या, हाँ मैं तो आ रहा था एक्चुअली, इस साइड से ले रहे थे. अब कई बार ध्यान रहता नहीं, हम रोड ఏమైంది బ్రో? మీకు పడింది? निकाल दिया अभी वो. ओह शिट, पेन किलर है देखो उसमें. पता नहीं चलता अभी. कौन सी इसको? नहीं नहीं, आगरे तो मैं क्या, ये अभी इसमें डूब जाते हैं. ఏం బ్రో, ఇంకెక్కడమ్మా తగిలిందా? पता नहीं. ఇంకెక్కడకన్నా తగిలిందా? ఇక్కడే ఈ గ్లౌస్ ఉంది కదా, ఇక్కడ ఆపింది. ఆపింది కదా. ఇది ఇక్కడ కొంచెం ఇది ఒకటే. ఇది క్రాష్ గార్డ్ ఉంటుంది కదా, క్రాష్ గార్డ్ ప్రెస్ అయింది. ఓ, కింద పడలేదు కదా? చిన్న సయ్య पैर की. और नहीं बस पैर में लगी है पूरा. वो अभी पता नहीं पूरा हो गया कार के साथ. हेड बच गया मेरे भी. साइड से बिल्कुल सामने होता है, ये साइड बढ़िया. साइड में काफी कार. अब ये देखो ना, यहाँ है जाता बिल्कुल लटकेगा, पूरा लटकेगा. ಕಾರ್ ಕಂಡೀಷನ್ ನೋಡೋಣ ಬನ್ನಿ ಏನಾಗಿದೆ. अभी तो सॉफ्टवेयर में लाइट किया है कार की राइट साइड में. बाइक किस साइड थी? चढ़ते हुए थोड़ा रॉन्ग साइड हो गई थी. क्या है, स्पीड में ब्रेक भी नहीं लगते ना, खासतौर से ऊपर से आने वाली गाड़ी इस साइड थी. मेरी इधर थी. अच्छा, मेरी तो पूरी इधर उतरी हुई थी, ये राइट साइड में भिड़ी है. एक ही नहीं. ಪಾಪ ಕಾರನ್ನು ಪೂರ್ತಿ ಲೆಫ್ಟ್ ಇದ್ರೂ ಬೇಕಂದು ಬಂದು ಹೊಡೆದು ಬಿಟ್ಟಿದ್ದಾನೆ ಅಂತ. ಏನು ಮಾಡೋಕ್ಕಾಗಲ್ಲ, ಒಂದೊಂದ್ಸರಿ ಗ್ರಾಚಾರ ಅದಲ್ಲ. ಲೆಟ್ಸ್ ಗೋನಾ ಬಾಬಾ. ಆತು ಪಾಪ ಹೊಡೆದಿದೆ, ಕಾಲಿಗೆ ಹೊಡೆದಿದೆ. ಇದು ನಿಜವಾದ ಎಕ್ಸ್ಪ್ಲೋರರ್ ಅಂತ. ಗಾಡಿ ಕಂಡೀಷನ್ ನೋಡೋಮ್ಮ ಈಗ ಹೆಂಗಿದೆ ಅಂತ. ಅರೆ ಯಾರ್,
बेटा अभी तो 6,500 किलोमीटर तो चली है, अभी अभी तो आई है। नया गाड़ी है क्या? नया है, अभी लेके आए हैं बस, पहली लॉन्ग ट्रिप है इस गाड़ी की तो। ಪಾಪ ಏನು ಮಾಡೋಕ್ಕಾಗಲ್ಲ, ಮನೆ ಹೊಸ ಕಾರ ಅಂತೆ. ಸೊ ಉಮ್ಲಿಂಗ್ಲ ಮುಗೀತು. ಟಾಪ್ ಆಫ್ ದಿ ವಾಟರಬಲ್ ರೋಡ್ ನೋಡಿಕೊಂಡು ಈಗ ವಾಪಸ್ ಹ್ಯಾಂಡ್ಲೆಗೆ ಹೊರಟ ಇರ್ತೀವಿ. ಹೆಂಗೆ ಬಂದಿದ್ದು ನಾವು? ಹಾನ್ಲ ಹಿಂಗ Going to Hanle? ಹಾಂ Okay. So if two of our mates, ಹಾಂ they are on KTM. Huh. Okay. If you meet them, KA registration. Kid, there. Already they are ahead of you. ಎಲ್ಲಿಂದ ಬ್ಯಾಂಗ್ಳೂರ್ ಹಿಂಗ್ ಹೋಗಿದಾರ? ನಾನು ಮುಂದೆ ಕಂಡಿದಾರ ಅಲ್ಲಿ. ಇಲ್ಲಿ ಅಲ್ಲ, ಅವ್ರು ಹೋದ್ರು, ಅವ್ರು ಮುಂದೆ ಹೋಗಿದ್ದಾರೆ. ಹಾ ಹಿಂದೆ ಇನ್ನಿಬ್ರು ಇರ್ಬೇಕು. ಹಾ ನೋಡಿ, ಮೊಲ ಓಡ್ತೇವೆ. ಹೌದು. ಅವರಿಗೆ ಅವ್ರು ಸಿಕ್ಕಿದ್ರೆ ನಾವು ಇಲ್ಲಿ ವೇಟ್ ಮಾಡ್ತಾ ಇದೀವಿ ಅಂತ. ಓಕೆ ಹೌದಾ? 2 KA ರಿಜಿಸ್ಟ್ರೇಷನ್ ವೆಹಿಕಲ್, KTM ಗಾಡಿ. ಓಕೆ ಸರ್. ಓಕೆ. ಓಕೆ, ಹೆಂಗಿತ್ತು? ಹಾಂ ಚೆನ್ನಾಗಿದೆ ಸರ್. ಹೌದಾ? ಸ್ವಲ್ಪ ತುಂಬಾ ಚಳಿ ಆಗ್ತದೆ, ಸ್ವಲ್ಪ ಹುಷಾರ್. ಇಲ್ಲಿಂದ ಈಗ ಮುಂದೆ ಹಿಂಗೆ ಹೋದ್ರೆ ಹಾ ಏನು ಮತ್ತೆ ಡಿವಿಯೇಷನ್ ಇದೆಯಾ? ಇಲ್ಲ ಸ್ಟ್ರೇಟ್ ರೈಡ್. ಸ್ಟ್ರೇಟ್. ಎಲ್ಲೂ ಡಿವೇಷನ್ ಇಲ್ಲ. ಓಕೆ ಸರ್, ಸರಿ. ಟಾಪ್ ಅದೇ ಇದರಲ್ಲಿ ಹೋದ ಉಮ್ಮಿಂಗ್ಲದಲ್ಲಿ ಹೆವಿ ಚಳಿ. ನಾವು 5 ಮಿನಿಟ್ಸ್ ಅಷ್ಟೇ ಇದ್ದೀವಿ. ವೆರಿ ಡೇಂಜರಸ್ ರೋಡ್ಸ್, ವೆರಿ ಡೇಂಜರಸ್ ರೋಡ್ಸ್. ಈ ಮಧ್ಯದಲ್ಲಿ ಮಣ್ಣು ಬರುತ್ತಲ್ಲ, ಗ್ರಾವಲ್ಸ್ ಅಂತಾರೆ, ಏನಂತಾರೆ ಅದಕ್ಕೆ? ಸ್ಕಿಡ್ ಆಗ್ತದೆ. ಸ್ಕಿಡ್ ಆದರೆ ಪಲ್ಟಿನ ಕೆಳಗಡೆ. So beautiful. ಆಲ್ರೆಡಿ ಕೆಳಗೆ ಇಳಿತಾ ಇದ್ದೀವಿ. ಆಲ್ಮೋಸ್ಟ್ ಹ್ಯಾನ್ಲೆಗೆ ಇನ್ನು 11 ಕಿಲೋಮೀಟರ್ಸ್ ಬ್ರೋ. 10 ಇದೆ. ನಂದು ರೇರ್ ಬ್ರೇಕ್ ಹಿಡಿತಾ ಇಲ್ಲ, ಫುಲ್ಲು ಲೂಸ್ ಆಗಿಬಿಟ್ಟಿದೆ ನೋಡಿ. ಫುಲ್ಲು ಲೂಸ್ ಅಂದರೆ ಲೂಸು. ಫುಲ್ಲು ಲೂಸ್ ಆಗಿಬಿಟ್ಟಿದೆ. ಮುಂದೆ ಬ್ರೇಕ್ ಓಕೆ, ಹಿಂದೆ ಮಾತ್ರ ಫುಲ್ಲು ಲೂಸ್ ಆಗಿಬಿಟ್ಟಿದೆ. ಇವಾಗ ಏನು ಮಾಡಬೇಕು ಅಂದರೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು ಕೂಲ್ ಆಗೋವರೆಗೂ. ಡಿಸ್ಕೆಲ್ಲ ಫುಲ್ಲು ಹೀಟ್ ಆಗಿಬಿಟ್ಟಿದೆ. ಹಾಂ, ಕ್ಯಾಲಿಪರು ಪಿಸ್ಟನ್ಸ್ ಎಲ್ಲ ಹೀಟ್ ಆಗಿಬಿಟ್ಟಿತ್ತು ನನ್ನ ಮಾತು. ಸೊ ಸ್ವಲ್ಪ ಕೂಲ್ ಡೌನ್ ಆದಮೇಲೆ ಬೇಕಿದ್ರೆ ಮುಂದೆ ತಗೊಂಡೋಗಮ್ಮ.